ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ ಸ್ಕಿನ್ ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಚೈತ್ರ ಹುಣ್ಣಿಮೆ ಜೊತೆಯಲ್ಲಿ ಹನುಮ ಜಯಂತಿಯ ಒಂದು ಪೂಜೆಯ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ನಿಮಗೆ ಪೂಜೆಯ ದಿನವನ್ನು ತಿಳಿಸ್ಕೊಟ್ಟಿರುವ ಹಾಗೆ 1ನೇ ತಾರೀಕು ಬುಧವಾರ ಬೆಳಿಗ್ಗೆ 7 ಗಂಟೆ 7 ನಿಮಿಷಕ್ಕೆ ನಮಗೆ ಚೈತ್ರ ಹುಣ್ಣಿಮೆಯು ಪ್ರಾರಂಭವಾಗುವಂಥದ್ದು. 2ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆ 42 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 2ನೇ ತಾರೀಕು ಗುರುವಾರವೇ ಆಗಿರುತ್ತದೆ. ಈಗ ಶುಭ ಮುಹೂರ್ತ ಅಂತ ಬಂದಾಗ ನೋಡಿ, ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಚೈತ್ರ ಹುಣ್ಣಿಮೆನೂ ಕೂಡ ಪೂಜೆ ಮಾಡ್ಬೋದು. ಜೊತೆಯಲ್ಲಿ ನೀವು ಆಂಜನೇಯ ಸ್ವಾಮಿ ಪೂಜೆನೂ ಕೂಡ ಮಾಡಿಕೊಳ್ಳಬಹುದು. ಈ ಒಂದು ಸಮಯ ಅಂತ ಬಂದಾಗ ಬೆಳಗಿನ ಜಾವ 4 ಗಂಟೆ 41 ನಿಮಿಷದಿಂದ 5 ಗಂಟೆ 28 ನಿಮಿಷ ತುಂಬಾ ಒಳ್ಳೆಯ ಸಮಯವಿರುತ್ತದೆ. ಹೆಚ್ಚು ಕಡಿಮೆ 6 ಗಂಟೆ ಒಳಗೆ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಯಾಕಂದರೆ ಸೂರ್ಯೋದಯದ ನಂತರದಲ್ಲಿ ಬೇರೆ ತಿಥಿ ನಮಗೆ ಪ್ರಾರಂಭವಾಗುತ್ತದೆ. ಹಾಗಾಗಿ ಸೂರ್ಯೋದಯದ ಒಳಗೆ ನೀವು ಆದಷ್ಟು ಒಂದು ಚೈತ್ರ ಹುಣ್ಣಿಮೆ ಪೂಜೆಯನ್ನು ನೀವು ಮಾಡಿಕೊಳ್ಳಬಹುದು. ಹಾಗೆಯೇ ನಂತರದ ಸಮಯ ಅಂತ ಬಂದಾಗ ಬೆಳಿಗ್ಗೆ 8 ಗಂಟೆ 46 ನಿಮಿಷದಿಂದ 10 ಗಂಟೆ 49 ನಿಮಿಷದ ಸಮಯವಿರುತ್ತದೆ. ಈ ಒಂದು ಸಮಯದಲ್ಲೂ ಕೂಡ ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು. ನಂತರದ ಸಮಯ ಅಂತ ಬಂದಾಗ ಅಭಿಜಿತ್ ಮುಹೂರ್ತ. ಇದರಲ್ಲಿ ನಾವು ಮುಹೂರ್ತವನ್ನು ನೋಡೋ ಹಾಗೆ ಇಲ್ಲ, ಇದು ಮಧ್ಯಾಹ್ನ ಬಂದರೂ ಕೂಡ ನಾವು ಪೂಜೆ ಮಾಡಿಕೊಳ್ಳಬಹುದು. ಹಾಗಾಗಿ ಅಭಿಜಿತ್ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ 11 ಗಂಟೆ 59 ನಿಮಿಷದಿಂದ 12 ಗಂಟೆ 48 ನಿಮಿಷದವರೆಗೂ ತುಂಬ ಶುಭ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡಿಕೊಳ್ಳಬಹುದು. ಹಾಗೆಯೇ ಗುರುವಾರದ ದಿವಸ ನಮಗೆ ರಾಹುಕಾಲ ಪ್ರಾರಂಭವಾಗುವಂಥದ್ದೇನೆ ಮಧ್ಯಾಹ್ನ 1:30 3 ಗಂಟೆವರೆಗೂ. ಹಾಗಾಗಿ ನಿಮಗೆ ಒಂದು ಸಮಯದ ಅಭಾವ ಆಗೋದೇ ಇಲ್ಲ. ಬೆಳಗ್ಗೆ ನೀವು ಆರಾಮಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ದೀಪಾರಾಧನೆ ಅಂತ ಬಂದಾಗ ನೀವು ಗುರುವಾರ ಬೆಳಗ್ಗೆನೂ ಮಾಡ್ಕೋಬೋದು. ಹಾಗೆಯೇ ಬುಧವಾರ ಸಂಜೆಯ ಸಮಯದಲ್ಲೂ ಕೂಡ ಮಾಡ್ಕೋಬೋದು. ಅಂದರೆ ಸೂರ್ಯಾಸ್ತ ಸಮಯ ಅಂತ ಬಂದಾಗ 6 ಗಂಟೆ 38 ನಿಮಿಷವಿರುತ್ತದೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಹುಣ್ಣಿಮೆ ಪ್ರಾರಂಭವಾಗಿರುತ್ತೆ ಬುಧವಾರ ಬೆಳಗ್ಗೆನೇ. ಹಾಗಾಗಿ ಸಂಜೆಯ ಸಮಯದಲ್ಲೂ ಕೂಡ ದೀಪಾರಾಧನೆ ಮಾಡ್ಬೋದು. ವಿಶೇಷವಾಗಿ ಅದ್ರ ಜೊತೆಯಲ್ಲಿ ಚೈತ್ರ ಹುಣ್ಣಿಮೆಯೂ ಕೂಡ ಆಗಿರೋದ್ರಿಂದ ವಿಶೇಷವಾಗಿ ಚಂದ್ರನ ಪೂಜೆ ಮಾಡೋದಾದರೆ ಚಂದ್ರನಿಗೆ ಆರ್ಘ್ಯ ಬಿಡುವುದು ತುಂಬಾ ಒಳ್ಳೆಯದು. ಆಮೇಲೆ ಚಂದ್ರನ ಒಂದು ಬೆಳಕಿನಲ್ಲಿ ಹಾಲು ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಿ ನೀವು ಒಂದು ಚಂದ್ರನ ಬೆಳಕಿನಲ್ಲಿ ಇಟ್ಟು ನಂತರದಲ್ಲಿ ಅದನ್ನು ನೀವು ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಕೂಡ ನಿಮಗೆ ಸುಧಾರಣೆ ಕಾಣ್ತಾ ಹೋಗುತ್ತದೆ. ಈ ಒಂದು ಪದ್ಧತಿ ಆಚರಣೆ ಮಾಡೋದು ನೀವು ಬುಧವಾರನೇ ಮಾಡ್ಕೊಂಬಿಡಿ. ಯಾಕಂದರೆ ನಮಗೆ ಈಗಾಗಲೇ ಹೇಳಿದಾಗೆ ಬುಧವಾರ ಬೆಳಗ್ಗೆನೇ ನಮಗೆ ಹುಣ್ಣಿಮೆ ಪ್ರಾರಂಭವಾಗಲ್ಲ. ಹಾಗಾಗಿ ಬುಧವಾರ ರಾತ್ರಿಯ ಸಮಯದಲ್ಲಿ ಅಂದರೆ ಸಂಜೆ 6:45 ನಂತರದಲ್ಲಿ ನಮಗೆ ಸೂರ್ಯ ಅಸ್ತ ಆಗೋದ್ರಿಂದ ಆ ಒಂದು ಸಮಯದ ಚಂದ್ರನ ಬೆಳಕಿನಲ್ಲಿ ನೀವು ಈ ಒಂದು ಹಾಲನ್ನು ಇಟ್ಟು ನೀವು ನಂತರದಲ್ಲಿ ನೀವು ಸೇವನೆ ಮಾಡಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕಾಣ್ತಾ ಹೋಗುತ್ತದೆ. ಇನ್ನು ದೀಪಾರಾಧನೆಯೂ ಅಷ್ಟೇ ನೀವು ಸಂಜೆಯ ಸಮಯದಲ್ಲಿ ಮಾಡಿಕೊಳ್ಳಬಹುದು. ಹಾಗೆ 2ನೇ ತಾರೀಕು ಸಂಜೆನೂ ಕೂಡ ನೀವು ಮಾಡಿಕೊಳ್ಳಬಹುದು. ಹಾಗಾಗಿ ನಾನು 2ನೇ ತಾರೀಕು ಸಂಪೂರ್ಣ ಶುಭ ಮುಹೂರ್ತ, ಪೂಜೆಯ ಶುಭ ಮುಹೂರ್ತ ಹಾಗೆ ದೀಪಾರಾಧನೆ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ನಿಮಗೆ ಗೊಂದಲ ಇತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ, ಹಾಗೆ ನಾನು ರಿಪ್ಲೈ ಮಾಡ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.